ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಉಡುಪಿ ಮಂಗಳೂರು ಫೇಮಸ್ ನೀರ್ ಡೋಸಾವನ್ನು ಹೇಗೆ ಮಾಡೋದು ಅಂತ ನೋಡೋಣ. ನೀವು ಇನ್ನೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಅದರ ಹತ್ತಿರ ಇರುವ ಬೆಲ್ ಬಟನನ್ನು ಆಲ್ ಅಂತ ಪ್ರೆಸ್ ಮಾಡಿ, ಹಾಗೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ನವರ ಜೊತೆಗೂ ಶೇರ್ ಮಾಡಿ. ಇದು ತುಂಬ ಸುಲಭವಾದ ಒಂದು ದೋಸಾ ರೆಸಿಪಿ. ಬನ್ನಿ ಹೇಗೆ ಮಾಡೋದು ನೋಡೋಣ. ಈಗ ನೋಡಿ, ನಾನು ಇಲ್ಲಿ ನೆನೆಸಿಟ್ಟ ಅಕ್ಕಿ, ಇದನ್ನು 4 ಗಂಟೆ ಮೊದಲು ನೀರಿನಲ್ಲಿ ನೆನೆಸಿಟ್ಟಿದ್ದೆ. ಈಗ ಇದನ್ನು ಚೆನ್ನಾಗಿ ತೊಳೆದು ತಂದಾಯಿತು. ಒಂದು 4 ಸಲ ಚೆನ್ನಾಗಿ ತೊಳ್ಕೊಬೇಕು. ಆಮೇಲೆ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ರುಬ್ಕೋಬೇಕು. ಇದಕ್ಕೆ ಸ್ವಲ್ಪ ನಾವು ಇಲ್ಲಿ ಉಪ್ಪು ಸೇರಿಸಿ ನೋಡಿ, ಸ್ವಲ್ಪ ಉಪ್ಪು ಸೇರಿಸಿ ಸ್ವಲ್ಪ ನೀರು ಹಾಕಿ ನೈಸಾಗಿ ರುಬ್ಕೋಬೇಕು. ತುಂಬ ನೈಸಾಗಿ ರುಬ್ಕೋಬೇಕು. ನೋಡಿ, ಈಗ ರುಬ್ಕೊಂಡು ತಂದಾಯಿತು. ಇದನ್ನೊಂದು ಪಾತ್ರೆಗೆ ಹಾಕಿಕೊಳ್ಳುವ. ಹಾಗೆ ಇನ್ನೂ ಉಳಿದ ಅಕ್ಕಿಯನ್ನು ಕೂಡ ನಾವು ಹೀಗೆ ಚೆನ್ನಾಗಿ ನೈಸಾಗಿ ರುಬ್ಕೋಬೇಕು. ಇದು ಎಷ್ಟು ನೈಸಾಗಿ ಆಗ್ತದೋ ರುಬ್ಬಿ ಅದರ ಹಿಟ್ಟು, ಅಷ್ಟೇ ದೋಸೆ ಕೂಡ ಚೆನ್ನಾಗಿ ಬರ್ತದೆ. ನೋಡಿ, ಇನ್ನೊಂದು ಸಲ ಉಳಿದ ಅಕ್ಕಿಯನ್ನು ಕೂಡ ರುಬ್ಬಿ ತಂದಾಯಿತು. ಈಗ ಇದರ ಹಿಟ್ಟನ್ನು ತಯಾರಿಸೋದು ಹೇಗೆ? ಈ ಹಿಟ್ಟಿಗೆ ಸ್ವಲ್ಪ ನಾನು ನೋಡೀಗ 2 ಗ್ಲಾಸ್ನಷ್ಟು ನೀರು ಹಾಕ್ತಾ ಇದ್ದೇನೆ. ಈ ಹಿಟ್ಟು ಸ್ವಲ್ಪ ನೀರಾಗಿ ಇರಬೇಕು. ಇದರ ಹೆಸರು ಹೇಳಿದ ಹಾಗೆ ನೀರು ದೋಸೆ ಅಂದರೆ ಇದರ ಹಿಟ್ಟು ಕೂಡ ನೀರಾಗಿ ಇರ್ತದೆ. ನೋಡಿ, ಇಷ್ಟು ನೀರು, ತುಂಬ ದಪ್ಪನೂ ಅಲ್ಲ, ತುಂಬ ತೆಳುನಲ್ಲ. ಈಗ ಒಂದು ತವ ಅಥವಾ ದೋಸೆ ಕಾವಲಿಗೆ ಈರುಳ್ಳಿಯಲ್ಲಿ ಎಣ್ಣೆ ಹಚ್ಚಿ ನಾವು ಹೀಗೆ ದೋಸೆಯನ್ನು ಹೀಗೆ ಸ್ಪ್ರೆಡ್ ಮಾಡಬೇಕು. ನೋಡಿ, ಹೀಗೆ ಕಾವಲಿ ಮೇಲೆ ದೋಸೆಯ ಹಿಟ್ಟನ್ನು ಚೆಲ್ಲಬೇಕು. ಹೀಗೆ ಮಾಡೋದ್ರಿಂದ ದೋಸೆ ತುಂಬ ತೆಳುವಾಗಿ ಬರ್ತದೆ. ನೋಡಿ, ಹೀಗೆ ಸ್ಪ್ರೆಡ್ ಮಾಡಬೇಕು. ಹೀಗೆ ಮಾಡಿದರೆ ತುಂಬ ದೋಸೆ ತೆಳುವಾಗಿ ಬರ್ತದೆ. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಉಡುಪಿ ಮ್ಯಾಂಗ್ಳೂರ್ ಫೇಮಸ್, ಮನೆಯಲ್ಲಿಯೂ ಇದು ತುಂಬ ಹೆಸರುವಾಸಿಯಾದ ಒಂದು ದೋಸೆ, ನೀರು ದೋಸೆ. ನೋಡಿ, ರೆಡಿ ಆಯಿತು. ಇದಕ್ಕೆ ನೀವು ಚಟ್ನಿ, ಕೋಳಿಗಸಿ ಅಥವಾ ಸಾಂಬಾರು ಯಾವುದರ ಜೊತೆ ಕೂಡ ಟೇಸ್ಟ್ ಮಾಡ್ಬೋದು. ಎಷ್ಟು ತೆಳುವಾಗಿ ಬಂದಿದೆ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದ.